ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಇಷ್ಟ ಆಗೋ ಥರ ಪಾನಿಪುರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಸ್ವಲ್ಪ ಎಣ್ಣೆಲಿ ನಡೆಯುತ್ತೆ. ನಾನಿನ್ನು ಈ ಥರ ಪಾನಿಪುರಿನ ನಾನು ಪ್ಯಾಕೆಟ್ ಸಿಗುತ್ತಲ್ವ ಅದನ್ನೇ ತಂದಿಟ್ಕೊಂಡಿದ್ದೆ, ನಾನೇನು ಪ್ರಿಪೇರ್ ಮಾಡಿದ್ದಲ್ಲ. ಇದನ್ನು ಕರೆದಿಟ್ಕೊಂಡ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಬೇಯಿಸೋದೆ ಇದೆ. ನೆಕ್ಸ್ಟ್ ಆಗಿದ ನಂತರ ತೆಗಿತೀನಿ ನೋಡಿ, ಈ ಥರ ತೆಗೆದಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೊಂಡ್ಬಿಡ್ತೀನಿ. ಎಣ್ಣೆ ಅಂತೂ ಕಾದ ನಂತರ ಹಾಕಿದ ತಕ್ಷಣ ಇದು ಹಾಕೋಗ್ಬಿಡತ್ತೆ, ಲೇಟ್ ಆಗೋಲ್ಲ. ಹಾಗೆ 2ರಿಂದ 3 ಆಲೂಗಡ್ಡೆನ ಬೇಯಿಸೋಕೆ ಇಟ್ಕೊಂಡ್ಬಿಡ್ತೀನಿ. ಹೇಳ್ತೀನಿ ಅದು ಯಾಕೆ ಆಲೂಗಡ್ಡೆ ಯಾಕೆ ಬೇಕು ಅಂತ ಲಾಸ್ಟಲ್ಲಿ ನೋಡಿ. ಈ ಥರ ಬೇಯಿಸಿದ ನಂತರ ನಾನಿಲ್ಲಿ ತಣ್ಣೀರು ನೀರಲ್ಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ಬಿಸಿ ಇದ್ದಾಗ ಸಪ್ಪೆನ ತಕ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರಲ್ಲಿ ಹಾಕ್ಕೊಂಡು ಸಿಪ್ಪೆನ ಕ್ಲೀನಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಓಕೆ, ನಾನಿಲ್ಲಿ ಒಂದು 4ರಿಂದ 5 ಆಗಷ್ಟು ಕಾಳು ಮೆಣಸು ಹಾಗೆ ಜೀರಿಗೆನ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಪುದೀನ ಸೊಪ್ಪು, ಸ್ವಲ್ಪ ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿನ ಹೆಂಚಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಪುದೀನ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಪಾನಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಹುಣಸೆಹಣ್ಣು ರಸನ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಈಗ ನಾನು ತೆಗೆದಿಟ್ಕೊಂಡಿದ್ದೆಲ್ಲ ಬೆಲ್ಲ, ಜೀರಿಗೆ, ಮೆಣಸಿನ್ಕಾಳು ಇದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ. ರುಬ್ಕೊಂಡಿದ ನಂತರ ಚೆನ್ನಾಗಿ ಸೋಸ್ಕೊಂಡ್ಬಿಡ್ತೀನಿ. ಪಾನಿ ಈಗ ರೆಡಿ ಆಗಿದೆ. ಈಗ ನಾನು ಆಲೂಗಡ್ಡೆನ ಇಲ್ಲಿ ಬಟಾಣಿ ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ನಾನು ಬಟಾಣಿ ಕಾಳನ್ನ ಹಾಕ್ಕೊಂಡಿಲ್ಲ. ಬಟಾಣಿ ಕಾಳನ್ನ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ನೀವು ಕೂಡ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ಇದ್ದಿರಕ್ಕಿಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡಿಲ್ಲ. ಬಟಾಣಿ ಕಾಳು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಪಾನಿಗೂ ಕೂಡ ನಾವು ಹಸಿಮೆಣ್ಸಿನ್ಕಾಯಿನ ಕಾಳು ಮೆಣಸನ್ನು ಸೇರಿಸಿರ್ತೀವಲ್ಲ, ಅದಕ್ಕೋಸ್ಕರ. ಈಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಮಾಡಿದ್ರೂ ನಡೆಯುತ್ತೆ. ಇಲ್ಲ ಅಂತಂದರೆ ಉಪ್ಪು ಹಾಕಿಬಿಟ್ಟು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿ ಕಾಳನ್ನ ಬೇಯಿಸ್ಕೊಂಡು ಹಾಕ್ಕೊಂಡ್ರೂ ನಡೆಯುತ್ತೆ, ಅದೂ ನಡೆಯುತ್ತೆ. ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೋತೀನಿ, ಯಾಕಂದರೆ ಸ್ವಲ್ಪ ಹಸಿ ಹಸಿ ಅನ್ಸುತ್ತಲ್ವ, ನನಗೆ ಅದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಬೇಡ ಅಂತಂದರೆ ಟೊಮೆಟೊನ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರತ್ತಲ್ವ, ಅದಕ್ಕೋಸ್ಕರ ಟೊಮೆಟೊನ ಯೂಸ್ ಮಾಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸಣ್ಣದಾಗಿ ಹೆಂಚ್ಕೊಂಡು ಹಾಕ್ಕೊಬೋದು. ಇಷ್ಟು ದೊಡ್ಡದಾಗಿ ಬೇಡ, ನಮ್ಮ ನೈಫ್ ಅಷ್ಟು ಚೆನ್ನಾಗಿರಲಿಲ್ಲ, ಕಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ. ಈಗ ನಾನಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡೆ. ಈಗ ನಾನು ಆಲೂಗಡ್ಡೆನ ಸರಿಯಾಗಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಈ ಥರ ಪಾನಿ ಒಳಗಡೆ ಹಾಕೋದಕ್ಕೆ ಬೇಕು ಅಂತ ಈ ಥರ ಚೆನ್ನಾಗಿ ಮಾಡಿಟ್ಕೊಂಡೆ. ಇದನ್ನು ಈಗ ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ಪಾನಿ ರೆಡಿ ಇದೆ ಅಲ್ವಾ, ಅದಕ್ಕೆ ನಾನು ಈರುಳ್ಳಿನ ಹೆಚ್ಚಿಟ್ಕೊಂಡ್ಬಿಟ್ಟು ಸೇರಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸರ್ ಮಾಡ್ಕೊಡ್ತೀನಿ. ಪಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಪೂರಿನ ಮಾಡ್ಕೊಂಡಿದ್ದಲ್ಲ, ಅದನ್ನು ಒಡೆದ್ಬಿಟ್ಟು ಆಲೂಗಡ್ಡೆನ ಈ ಥರ ಒಳಗಡೆ ಹಾಕಿಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಾಗಿತ್ತು. ಈ ಥರ ಪಾನಿನ ಒಳಗಡೆ ಸೇರಿಸ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಶೇವಿನ ಹಾಕಲ್ಲ, ಆದರೂ ನಾನು ಸ್ವಲ್ಪ ಡಿಸೈನಿಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಹೀಗೆ ಒಂದು ಪ್ಲೇಟ್ ಪಾನಿಪುರಿನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲದಕ್ಕೂ ಸ್ವಲ್ಪ ಪಾನಿನ ಹಾಗೆ ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ಪಾನಿಪುರಿನ ರೆಡಿ ಮಾಡ್ಕೊತೀನಿ ನೋಡಿ. ಇಲ್ಲಿ